ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗದಗ ಜಿಲ್ಲೆಯಲ್ಲಿ ಸಂಚೆ ಸುರಿದಂತಹ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಮಳೆರಾಯನ ಅಬ್ಬರಕ್ಕೆ ಭೀಷ್ಮಕೆರೆ ಆವರಣ ಅಧ್ವಾನವಾಗಿ ಹೋಗಿದೆ. ಅಲ್ಲಿದ್ದಂತಹ ಹಲವು ಮರಗಳು ಧರೆಗೆ ಉರುಳಿರುವಂಥದ್ದು, ಮನೆಯ ಚಾವಣಿ ಕುಸಿತದಿಂದ ಬದುಕು ಅಸ್ತವ್ಯಸ್ತವಾಗಿದೆ. ಶೆಡ್ನ ಕೆಳಗೆ ನಿಂತಿದ್ದ ವ್ಯಕ್ತಿಗೆ ರಾಡ್ ಬಡಿದು ಸಾವನ್ನಪ್ಪಿದ್ದಾರೆ. ಮರ ಬಿದ್ದ ರಭಸಕ್ಕೆ ಸಂಪೂರ್ಣವಾಗಿ ಕಾರು ಜಖಂ ಆಗಿರುವಂಥದ್ದು. ನಿನ್ನೆ ಸುರಿದಂತಹ ಮಳೆಯಿಂದಾಗಿ ಗದಗ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಅವಾಂತರಗಳು ಆಗಿರುವಂಥದ್ದು. ಮಳೆರಾಯನ ಅಬ್ಬರಕ್ಕೆ ಭೀಷ್ಮಕೆರೆ ಆವರಣದಲ್ಲಿ ಇದ್ದಂತ ಮರಗಳು ಧರೆಗೆ ಉರುಳಿರುವಂಥದ್ದು. ಹಾಗಾಗಿ ಈ ಮರಗಳು ಬಿದ್ದ ಕಾರಣ ಮನೆಯ ಚಾವಣಿ ಕುಸಿದಿದೆ. ಹಾಗಾಗಿ ಇದರಿಂದಾಗಿ ಜನರ ಬದುಕು ಅಸ್ತವ್ಯಸ್ತವಾಗಿರುವಂಥದ್ದು. ಹಾಗೆ ಮಳೆ ಬರ್ತಾ ಇದೆ ಅಂತ ಹೇಳಿ ಶೆಡ್ನ ಕೆಳಗೆ ನಿಂತಿದ್ದಂತ ವ್ಯಕ್ತಿಗೆ ರಾಡ್ ಬಂದು ತೆಗಲಿರುವಂತಹ ಕಾರಣ ಆತ ಸಾವನ್ನಪ್ಪಿದ್ದಾನೆ. ಹಾಗೆ ಒಂದು ಮರ ಬಿದ್ದಿರುವಂತಹ ರಭಸಕ್ಕೆ ಕಾರ್ ಒಂದು ಸಂಪೂರ್ಣವಾಗಿ ಜಖಂ ಆಗಿದೆ. ಜೊತೆಗೆ SM ಕೃಷ್ಣನಗರ, ತಾಜ್ ನಗರ, ಹೆಲ್ತ್ ಕ್ಯಾಂಪ್ ಏರಿಯಾದಲ್ಲೂ ಕೂಡ ಮಳೆ ಗಾಳಿಯ ಅಬ್ಬರಕ್ಕೆ ಭಾರಿ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಇಲ್ಲಿ SM ಕೃಷ್ಣನಗರದಲ್ಲಿ ಮನೆಯ ಚಾವಣಿ ಮೇಲೆ ಮರ ಬಿದ್ದಿದೆ. ಗಾಳಿ ಸಹಿತ ಮಳೆಯಿಂದಾಗಿ ಮರ ಬಿದ್ದಿರುವಂಥದ್ದು. ಬಿದ್ದ ಮರಗಳ ತೆರವಿಗೆ ಈಗ ಗದಗ ಬೆಟಗೇರಿ ನಗರಸಭೆ ಸಿಬ್ಬಂದಿಗಳು ಈಗಾಗಲೇ ಮುಂದಾಗಿದ್ದಾರೆ. ಹಾಗೆ ತಾಜ್ ನಗರದಲ್ಲೂ ಕೂಡ ರಣ ಮಳೆಗಾಳಿಗೆ ಹಾರಿ ಹೋಗಿರುವಂಥದ್ದು ಮನೆ ಚಾವಣಿಗಳು. ಹಾಗೆ ಮನೆ ಮೇಲೆ ಇಟ್ಟಿದ್ದಂತ ವಾಟರ್ ಟ್ಯಾಂಕ್ಗಳು ಕೂಡ ಡ್ಯಾಮೇಜ್ ಆಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಹಲವು ಮನೆಯ ವಾಟರ್ ಟ್ಯಾಂಕ್ಗಳು ನಿನ್ನೆಯ ಗಾಳಿ ಹೊಡೆತಕ್ಕೆ ಸಂಪೂರ್ಣವಾಗಿ ಹಾಳಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥದ್ದು. ಹಾಗೆ ಮನೆ ಎದುರು ನಿಲ್ಲಿಸಿದಂತ ಕಾರ್ ಮೇಲೆ ತೆಂಗಿನ ಮರ ಕೂಡ ಬಿದ್ದಿರುವಂಥದ್ದು. ಈಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಒಂದು ದೃಶ್ಯದಲ್ಲಿ ಮನೆಯ ಚಾವಣಿ ಕುಸಿದಿದೆ, ಇನ್ನೊಂದು ಕಡೆ ಮರ ಬಿದ್ದಿದೆ. ಹಾಗೆ ಇನ್ನೊಂದು ಕಡೆ ಮನೆಯ ಟ್ಯಾಂಕ್ಗಳು ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇವೆ. ಈ ರೀತಿಯಾಗಿ ಹಲವು ಅವಘಡಗಳು ನಿನ್ನೆ ಸಂಭವಿಸಿರುವಂಥದ್ದು. ಅಲ್ಲಿ ಟ್ಯಾಂಕ್ ಒಂದು ಕೊಚ್ಚಿ ಹೋಗ್ತಾ ಇರೋದನ್ನ ನೋಡ್ತಾ ಇರಬಹುದು. ಹಾಗೆ ಹಲವು ಮನೆಗಳ ಟ್ಯಾಂಕ್ಗಳು ಇದೇ ರೀತಿಯಾಗಿ ಗಾಳಿಯ ರಭಸಕ್ಕೆ ಹಾರಿ ಹೋಗ್ತಾ ಇರುವಂಥದ್ದು, ಕೊಚ್ಚಿ ಹೋಗ್ತಾ ಇರುವಂಥದ್ದು. ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗಳು ಈಗ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಫಾರೂಕ್ ಮಖಾಂದಾರ್ ನೀಡ್ತಾ ಹೋಗ್ತಾರೆ. ಫಾರೂಕ್, ಈಗ ಗದಗ ಜಿಲ್ಲೆಯಲ್ಲಿ ಸುರಿದಿರುವಂತಹ ಮಳೆಯಿಂದಾಗಿ ಇಷ್ಟೆಲ್ಲ ಅವಾಂತರಗಳು ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಏರಿಯಾಗಳಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ಅಂದ್ರೆ ರಕ್ಕಸ ಗಾಳಿ ಮಳೆಗೆ ಗದಗ ಜನ ಒಂದ್ ರೀತಿ ಕಂಗಾಲಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ 2 ದಿನಗಳಿಂದ ನಿರಂತರವಾಗಿ ಗಾಳಿ ಜೊತೆಗೆ ಮಳೆ ಸಹಿತ ಗಾಳಿ ಬರ್ತಾ ಇದೆ. ಇದರಿಂದ ಗದಗ ನಗರದ SM ಕೃಷ್ಣನಗರ, ತಾಜ್ ನಗರ ಜೊತೆಗೆ ಬೆಟಗೇರಿಯ ಹೆಲ್ತ್ ಕ್ಯಾಂಪ್ ಇಂತಲ್ಲೆಲ್ಲ ಅಂದ್ರೆ ಆಕ್ಚುಲಿ SM ಕೃಷ್ಣನಗರದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮನೆಗಳ ಶೆಡ್ ಹಾರಿ ಹೋಗಿರ್ತಕ್ಕಂಥದ್ದು. ತಾಜ್ ನಗರದಲ್ಲಿ ಸಹ ಮನೆಯ ಮೇಲ್ಚಾವಣಿ ಹಾರಿ ಹೋಗಿರ್ತಕ್ಕಂಥದ್ದು. ಜೊತೆಗೆ ಒಂದು ನಾವು ದೃಶ್ಯಾವಳಿಗಳಲ್ಲಿ ಸಹ ಗಮನಿಸ್ತೀವಿ, ವಾಟರ್ ಟ್ಯಾಂಕ್ ಹರಿದು ಹೋಗ್ತಕ್ಕಂಥದ್ದು, ಆಮೇಲೆ ಬಹಳಷ್ಟು ವಾಟರ್ ಟ್ಯಾಂಕ್ಗಳು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಇವೆಲ್ಲ ನೋಡಿದಾಗ ಒಂದ್ ರೀತಿ ಎರಡು ದಿನಗಳಿಂದ ಗದಗ ನಗರದಲ್ಲಿ ಜಿಲ್ಲೆಯಾದ್ಯಂತ ಮಳೆಯಾದ್ರೂ ಗದಗ ನಗರದಲ್ಲಿ ಮಾತ್ರ ಇದರ ಒಂದು ಎಫೆಕ್ಟ್ ತಟ್ಟಿದೆ ಅಂತಾನೆ ಹೇಳ್ಬೋದು. ಇದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ನಿನ್ನೆ ಒಬ್ಬ ಒಕ್ಕಲಿಗೇರಿಯ ಮರಿತಮ್ಮಪ್ಪ ಗಿಡ್ಡಹನುಮಣ್ಣ ಅಂತಕ್ಕಂಥ ಕುರಿಯನ್ನ ಮೇಯಿಸ್ಕೊಂಡು ಇನ್ನೇನ್ ಮಳಿ ಬರ್ತಾ ಇತ್ತು, ಗಾಳಿ ಇತ್ತು ಅಂತ ಹೇಳಿ ಆಶ್ರಯ ಪಡ್ಲಿಕ್ಕಾಗಿ ಏನೋ ಸೈಡ್ ನಿಂತಿದ್ದ ರಭಸವಾಗಿ ಸುರಿದ ಮಳೆಯಿಂದ ಆ ಕುರಿಗಾಯಿಗಾಗಿ ಏನು ಅಳವಡಿಸಿದ್ರು ಶೆಡ್, ಆ ಶೆಡ್ ನ ರಾಡ್ ಬಡಿದು ಆ ಕುರಿಗಾಯಿ ಸ್ಥಳದಲ್ಲೇ ಸಾವನ್ನಪ್ಪಿರ್ತಕ್ಕಂಥದ್ದು ಕೂಡ. ಅಂದ್ರೆ 2-3 ದಿನಗಳಿಂದ ಏನು ಮಳೆ ಗಾಳಿ ಸಹಿತ ಮಳೆ ಬರ್ತಾ ಇತ್ತು, ಅದು ಗದಗ ಜಿಲ್ಲೆಯಲ್ಲಿ ಒಂದು ಬಲಿಯನ್ನ ಪಡೆಯಿತು ಅಂತಕ್ಕಂಥದ್ದು ಕೂಡ ಇವತ್ತು ನಾವು ಕಾಣ್ತಾ ಇದೀವಿ. ಸುನಿಧಿ, ಧನ್ಯವಾದಗಳು ಫಾರೂಕ್ ನಿಮ್ಮೆಲ್ಲ ಮಾಹಿತಿಗಾಗಿ. छोटा बड़े को